ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಮಾವಿನಕಾಯಿಂದ ಬಿಸಿ ಚಟ್ನಿ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಲಿಕತ್ತೀನಿ. ಅಂದ್ರೆ ಇದಕ್ಕೆ ಒಣ ಕೊಬ್ಬರಿ ಹಾಕೊಳ್ಳಾರ್ದ ಅಗದಿ ಈಜಿಯಾಗಿ ಮತ್ತು ಅಷ್ಟೇ ರುಚಿಯಾಗಿ ಬಿಸಿ ಚಟ್ನಿ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಲಿಕತ್ತೀನಿ. ನೋಡ್ಕೊಂಬರೋಣಂತ ಏನೇನು ಸಾಮಾನು ಬೇಕು ಹೆಂಗೆ ಮಾಡೋದಂತ ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ಬಿಸಿ ಚಟ್ನಿ ಮಾಡ್ಲಿಕ್ಕೆ ನಾನಿಲ್ಲಿ 3 ಗೋವಾ ಮಾವಿನಕಾಯಿ ತೊಗೊಂಡಿನಿ. ಅಂದ್ರೆ ಇದೇನದ ತೋತಾಪುರಿ ಅಂತ ಹೇಳ್ತಾರಲ್ಲ, ಇವನ್ನ ತೊಗೊಂಡಿನಿ. ಮತ್ತು ಇದನ್ನು ಸ್ವಚ್ಛ ತೊಳ್ಕೊಂಡು ಇಟ್ಕೊಂಡಿನಿ. ಈಗೇನದ ಇದ್ರೆ ಮೇಲಿನ ಸಿಪ್ಪಿ ತೊಗೋಣ. ಮತ್ತು ಇದೇನದ ಕೇರ್ ತೊಗೋಣ. ಕೇರ್ ತೊಗೊಂಬೋಣ. ಇದನ್ನು ಇದು ನೋಡ್ರಿ, ಸಿಪ್ಪಿ ತೊಗೊಂಬಂದಿ ನಾನು. ಈಗೇನದ ಹೆರ್ಕೋಣ. ಇದೇನು ಸಣ್ಣದು ಇರ್ತದಲ್ಲ, ಸಣ್ಣ ಕಣ್ಣಿದ್ರೊಳಗೆ ಹೆರ್ಕೊಂಡಿದ್ದೀನಿ. ಹಿಂಗೆ ನೀವು ಬಿಸಿ ಚಟ್ನಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಏನಂದ್ರೆ ಮನೆಯೊಳಗೆ ಪಲ್ಯ ಸಾರು ಏನು ಮಾಡಲಾರ್ದ ಈ ಚಟ್ನಿ ಸತ್ಯಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು, ಅಷ್ಟು ಟೇಸ್ಟ್ ಆಗ್ತದೆ. ಇದು ನೋಡಿರಿ, 3 ಕಾಯಿನದ ನಾನಿಲ್ಲಿ ಹೆರ್ದೀನಿ. ಹಾಡು ಗಾಯವಾಗಲಿ. ಇದು ನೋಡಿರಿ, ಹೆರಕ್ಲಿಕ್ಕೆ ಏನದ ಇಲ್ಲ. ನಾನು 1 ಬಟ್ಲದಷ್ಟು ಅಂದ್ರೆ ಬೆಲ್ಲ ತೊಗೊಂಡಿನಿ, ಜಜ್ಜಿದ್ದು. ಅಂದ್ರೆ ಇದು ಮಾವಿನಕಾಯಿ ಅಷ್ಟು ಹುಳಿ ಇರೋಂಗಿಲ್ಲಲ್ಲ, ಇದು ತೋತಾಪುರಿ ಅನ್ನೋದು ಅಷ್ಟು ಹುಳಿ ಇರೋಂಗಿಲ್ಲ. ಹೀಗಾಗಿ 1 ಬಟ್ಲಷ್ಟು ಬೆಲ್ಲನ ಈಗ ಇದಕ್ಕೆ ಹಾಕ್ಕೊಳಕತ್ತೀನಿ. 2 ಚಮಚದಷ್ಟು ಕಲ್ಲುಪ್ಪು ತೊಗೊಂಡಿನಿ, ಇದನ್ನ ಹಾಕ್ಕೊಳಕತ್ತೀನಿ. ಇದನ್ನೇನದೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಸ್ವಲ್ಪ ಬೆಲ್ಲ ಏನದ ಜಾಸ್ತಿ ಹಾಕೋಬೇಕಾಗ್ತದೆ. ಇದು ಅಷ್ಟೊಂದು ಹುಳಿ ಇಲ್ಲ ಅಂಥೇಳಿ ನಾನು ಇಲ್ಲಿ 1 ಬಟ್ಲನ ಹಾಕ್ಕೊಂಡೆ. ಅಂದರೆ 3 ಕಾಯಿಗೆ 1 ಬಟ್ಲ ಬೆಲ್ಲ ಹಾಕ್ಕೊಂಡಿನಿ ನಾನು. ಈಗ ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನೇನದು ನೀವು 3 ರಿಂದ 4 ತಾಸು ಮುಚ್ಚಿಡ್ಬೇಕಾಗ್ತದೆ. ಇಲ್ಲಾಂದ್ರೆ ರಾತ್ರಿ ನೀವು ಹೆರೆದಿಟ್ಕೊಂಡ್ರೆ ಭಾಳ ಚಲೋ ಆಗ್ತದೆ. ರಾತ್ರಿ ಪೂರ್ಣ ನೆನ್ಕೊಂಡ್ರೆ, ಇಲ್ಲಾಂದ್ರೆ 3 ರಿಂದ 4 ತಾಸಂತೂ ನೆನೆಸ್ಬೇಕಾಗ್ತದೆ. ಅಂದರೆ ಬೆಲ್ಲ ಮತ್ತು ಉಪ್ಪು ಮಾವಿನಕಾಯಿ ಚಲೋತ್ನಂಗೆ ಏನದ ನೀರು ಬಿಟ್ಕೋತದೆ. ಈಗ ಇದನ್ನೇನದ ಮುಚ್ಚಿ ನೆನೆಲಿಕ್ಕೆ ಬಿಡೋಣ. ಇದು ನೋಡ್ರಿ, ಮಾವಿನಕಾಯಿ ಬೆಲ್ಲ ಉಪ್ಪು ನಾ ಏನದ 4 ರಿಂದ 5 ತಾಸು ಇದನ್ನು ನೆನೆ ಇಟ್ಟಿದ್ದೆ. ಹಿಂಗಿದು ನೀರು ಬಿಟ್ಟದೆ ಚಲೋತ್ನಂಗೆ. ಈಗ ಇದನ್ನೇನದ ಒಗ್ಗರಣೆಗೆ ಹಾಕೋಣ. ಒಂದು ಕೈ ಆಡ್ಸ್ಕೊಂಡಿದ್ದೀನೆಲ್ಲ, ಬೆಲ್ಲನೂ ಎಲ್ಲ ಕರಗಿದೆ. ಮತ್ತು ಹಿಂಗೆ ನೀರು ಬಿಡೋದ್ರಿಂದ ನಿಮಗೆ ಚಟ್ನಿ ಭಾಳ ಗಟ್ಟಿಯಾಗಿ ಬರೋಂಗಿಲ್ಲ, ಅಗದಿ ಕರೆಕ್ಟಾಗಿ ಹದವಾಗಿ ಬರ್ತದೆ. ನೋಡ್ರಿ ಎಷ್ಟು ಚಲೋ ಆಗಿದೆ. ಈಗ ಇದನ್ನೇನದ ಒಗ್ಗರಣೆಗೆ ಹಾಕೋಣ. ಇದು ಗ್ಯಾಸ್ ಹೊತ್ತಿಸಿ ಬಾಣಲೆ ಇಟ್ಕೊಂಡಿನಿ. ಈಗ ಇದಕ್ಕೇನದ ಎಣ್ಣೆ ಹಾಕೋಣ. 2 ರಿಂದ 3 ಚಮಚದಷ್ಟು ನಾನು ಎಣ್ಣೆ ಹಾಕೊಳ್ತೀನಿ. 1 ಚಮಚದಷ್ಟು ಸಾಸಿವೆ ಹಾಕೊಳ್ತೀನಿ. ಅರ್ಧ ಚಮಚ ಹಿಂಗೆ ಹಾಕೊಳ್ತೀನಿ. 2 ಹೆಸಳಿನದ ಕರಿಬೇವು ಹಾಕೊಳ್ತೀನಿ. 1 ಚಮಚ ಅರಿಶಿನ ಪುಡಿ ಹಾಕಿ. ಇದು ನೋಡ್ರಿ, ಸಾಸಿವೆ ಎಲ್ಲ ಸಿಡಿದದೆ. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಗ್ಯಾಸು ಆಫ್ ಮಾಡ್ಕೊಂಡು ನಾನು ಇದಕ್ಕೇನದ ದೊಡ್ಡ ಸೌಟಿಲೆ 2 ಸೌಟು ನಾನು ಖಾರ ಪುಡಿ ಹಾಕೊಳ್ತಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಹಾಕ್ಕೊಳ್ರಿ, ಯಾಕಂದ್ರೆ ಅತಿ ಹತ್ತದ, ಇಲ್ಲ ಅಂದ್ರೆ ಭಾಳ ಕರ್ಗಾತಂದ್ರೆ ಚಟ್ನಿ ಟೇಸ್ಟ್ ಹೋಗ್ತದೆ. ಹೀಗಾಗಿ ಇಲ್ಲಿ 2 ಸೌಟ್ ಏನಂದ್ರೆ ನಾನಿಲ್ಲಿ ಖಾರ ಪುಡಿ ಹಾಕೊಳ್ತೀನಿ. ಇದನ್ನೊಮ್ಮೆ ಏನಂದ್ರೆ ಮಿಕ್ಸ್ ಮಾಡ್ಕೊಂಡೆಲ್ಲಾನು. ಒಂದು ಸಣ್ಣ ಚಮಚದಷ್ಟು ನಾನು ಏನದ ಹುರಿದು ಮೆಂತ್ಯ ಪುಡಿ ಹಾಕೊಳಕತ್ತೀನಿ. ಇದನ್ನೊಮ್ಮೆ ಕೈ ಆಡ್ಸ್ಕೊಂಡಿದ್ದೀನಿ. ಈಗ ಇದಕ್ಕೇನದ ಮಾವಿನಕಾಯ್ದೇನದ ಬೆಲ್ಲ ಉಪ್ಪು ಮಾವಿನಕಾಯಿನ ಕಲಸಿಟ್ಟಿರ್ತೀವಲ್ಲ ಅದನ್ನೇನದ ಹೆರ್ಕ್ಲ ಎಲ್ಲ ಇದಕ್ಕೆ ಹಾಕೋಣ. ಈಗ ನೋಡ್ರಿ, ನಾನು ಮತ್ತೆ ಗ್ಯಾಸ್ ಹತ್ತಿಸ್ಕೊಳ್ತೀನಿ. ಈಗ ಸಣ್ಣ ಇಟ್ಕೊಂಡು ಇದನ್ನೇನದ ಕೈ ಆಡ್ಸ್ಕೋಣ. ಒಂದು 3 ರಿಂದ 4 ಕುದಿ ಕುದಿಸ್ಕೋಬೇಕಾಗ್ತದೆ. ಅದನ್ನು ಮೊದಲೇ ಎಲ್ಲ ಚೆಂದಾಗಿ ಕೈ ಆಡ್ಸ್ಕೋಣ, ಯಾಕಂದ್ರೆ ಖಾರ ಪುಡಿ ಒಂದೇ ಕಡೆ ಕೂಡ್ತದೆ. ಹಿಂಗಾಗಿ ಕೈ ಆಡ್ಸ್ಕೊಂಡ್ಮೇಲೆ ಕುದಿಲಿಕ್ಕೆ ಬಿಟ್ವಿ ಅಂದರೆ ನಮ್ಮ ಚಟ್ನಿ ಏನದ ಮಾವಿನಕಾಯಿದು ರೆಡಿ ಆಗ್ತದೆ. ನೋಡ್ರಿ, ಈಗ ಎಲ್ಲ ಚೆಂದಾಗೆ ಕೈ ಆಡ್ಸ್ಕೊಂಡು ನಾನು ಇದೇನದ ಕುದಿಲಿಕ್ಕೆ ಬಿಡೋಣ. ಅಂದರೆ 2-3 ಕುದಿ ಕುದೀತಂದ್ರೆ ನಿಮಗೆ ಕರೆಕ್ಟಾಗಿ ಚಟ್ನಿ ರೆಡಿ ಆಗ್ತದೆ. ನೋಡ್ರಿ, ಕುದಿಲಿಕ್ಕತ್ತದೆ ಸಣ್ಣಗೆ. ಈಗೇನದು ನೀವು ಉಪ್ಪು ಖಾರ ಏನಾರು ಕಡಿಮೆ ಅನಿಸಿದ್ರೆ ಬೆಲ್ಲ ಹಾಕ್ಕೋಬೋದು. ಮಾವಿನಕಾಯಿ ಮೇಲೆ ಡಿಪೆಂಡ್ ಆಗ್ತದೆ ಹುಳಿ ಎಷ್ಟಿರ್ತದೆ ನೋಡಿ. ಮತ್ತು ಉಪ್ಪು ಅದಂದ್ರೆ ಈಗ ಕುದೀತಿರ್ತದಲ್ಲ ಕರಕ್ಕೋತದದು. ಹಿಂಗಾಗಿ ನಿಮ್ಗೆ ಏನಾರು ಬೇಕಂದ್ರೆ ಈಗ ಹಾಕ್ಕೋಬೋದು ಉಪ್ಪು ಖಾರ ಬೆಲ್ಲ.
ಎಲ್ಲ ನಂದು ಕರೆಕ್ಟ್ ಅದ, ಏನು ಹಾಕೊಳ್ಳೋದೇನಿಲ್ಲ. ಯಾಕಂದ್ರೆ ಇದು ಮಾವಿನಕಾಯಿ ಸ್ವಲ್ಪ ಹುಳಿ ಕಡಿಮೆ ಇರ್ತಾವೆ ನೋಡ್ರಿ ಇವು, ಹೀಗಾಗಿ ನಾ ಕರೆಕ್ಟ್ ಹಾಕ್ಕೊಂಡೇನೆ. ಮತ್ತು ಹುಳಿ ಮಾವಿನಕಾಯಿ ಹಾಕೊಂಡ್ರೆ ಸ್ವಲ್ಪ ಬೆಲ್ಲ ಏನದೆ ಜಾಸ್ತಿ ಬೇಕಾಗ್ತದೆ. ಇದು ನಿಮ್ಗೆ ಆಗ್ಯದ ಅಂತ ಹೆಂಗೆ ಗೊತ್ತಾಗಬೇಕಂದ್ರೆ ಕಲರ್ ಚೇಂಜ್ ಆಗ್ತದೆ ನೋಡ್ರಿ. ಇದೇನೋ ಡಾರ್ಕ್ ಆಗ್ತದೆ ಇನ್ನೂ, ಅಂದರೆ ಬೆಲ್ಲದ್ದು ಖಾರ ಪುಡಿದು ಕಲರ್ ಬರ್ತದೆ ಕುದ್ದಂಗೆಲ್ಲ, ಆವಾಗ ನಿಮಗಿದು ಚಟ್ನಿ ರೆಡಿ ಆಗಿರ್ತದೆ. ಈಗ ನೋಡ್ರಿ ಚಟ್ನಿ ರೆಡಿ ಆಯ್ತು, ಚಲೋತ್ ನಿಮ್ಗೆ ಕೂತದೆ. ಮತ್ತು ಇದು ನಾವು ರಾತ್ರಿ ಅಥವಾ 4-5 ತಾಸು ನೆನೆಸಿಟ್ಟಿರೋದ್ರಿಂದ ಗಟ್ಟಿ ಭಾಳ ಆಗಂಗಿಲ್ಲ ನೋಡ್ರಿ, ಕರೆಕ್ಟ್ ಹದ ಬರ್ತದೆ ನಿಮ್ಗೆ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಇದೇನದು ನೀವು ಚಪಾತಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮತ್ತು ಮಕ್ಕಳಿಗೆಲ್ಲ ಇನ್ನು ಸ್ಕೂಲ್ ಸ್ಟಾರ್ಟ್ ಆತಂದ್ರೆ ಬ್ರೆಡ್ ಜೊತೆ ಇದನ್ನು ಜಾಮ್ ಟೈಪ್ ಹಾಕಿ ಕೊಡ್ಬೋದು ನೋಡ್ರಿ. ಅನ್ನದ ಜೊತೆ ಅಂತೂ ಭಾಳ ರುಚಿ ಆಗ್ತದೆ, ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಿದರೆ ಅಷ್ಟೊಂದು ರುಚಿ ಆಗ್ತದೆ ಚಟ್ನಿ. ಮತ್ತು ನೀವು ಇದನ್ನು ಹೊರಗೆ ಇಟ್ಕೊಂಡ್ರೆ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡಾಗ ಹೊರಗೆ ಇಟ್ಕೊಂಡ್ರೆ ನೀವು ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಫ್ರಿಜ್ನಾಗಾದ್ರೆ ವರ್ಷಾನ್ಗಟ್ಲೆ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ನೋಡ್ರಿ. ಭಾಳ ರುಚಿ ಆಗ್ತದೆ ಚಟ್ನಿ, ಮತ್ತು ಮಾಡೋದು ಅಷ್ಟೇ ಈಜಿ ಅದ. ಮತ್ತು ಇವು ಚಟ್ನಿ ಉಪ್ಪಿನಕಾಯಿಗೆ ಏನದ ಉಪ್ಪು ಖಾರ ಎಲ್ಲ ಸಮ ಪ್ರಮಾಣ ಇರ್ಬೇಕು ನೋಡ್ರಿ. ಅಂದರೆ ಕಟ್ಟಗಂತಾರಲ್ಲ ಹಂಗೆ ಕರೆಕ್ಟ್ ಇತ್ತಂದ್ರೆ ಬೇಕಾದಷ್ಟು ದಿವಸ ತಡಿತಾವೆ. ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆಗಬಾರ್ದು, ಅಂದರೆ ಕಡಿಮೆ ಅಂತೂ ಆಗಬಾರ್ದು. ಭಾಳ ರುಚಿ ಆಗ್ತವೆ. ಅಂದ್ರೆ ಕರೆಕ್ಟ್ ಸಾಮಾನು ಹಾಕೊಂಡ್ರೆ ಏನಾಗ್ತದೆ, ಭಾಳ ಟೇಸ್ಟ್ ಆಗ್ತಾವೆ. ಇದು ನಿಮ್ಮ ಮನೆಯೋ ನೀವು ತಪ್ಪದ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಭೇಟಿ ಮಾಡೋಂಥ ಶ್ರೀರಾಮ ಸಮರ್ಥ.